20 ವಾಪಸ್ ಬಂತ, 13 ರೂಪಾಯಿ ಮಾತ್ರ. ಇದು ದೊಡ್ಡನೇ ಅಲ್ವಾ? नरेंद्र मोदी जी सबका साथ, सबका विकास, सबका विकास, अच्छे दिन आएंगे बनता है कर्नाटक के इस देश के अच्छे दिन आएंगे बनता दयमाಡಿ ಜ್ಞಾಪಕ ಇಟ್ಕೊಳ್ಳಿ. ಅವರು ಕೊಟ್ಟ ಮಾತಿನಂತೆ ನಡ್ಕೊಂಡಿಲ್ಲ. ಪ್ರಧಾನಮಂತ್ರಿ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಕೊಟ್ಟ ಮಾತಿನಂತೆ ನಡ್ಕೊಂಡಿಲ್ಲ. ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ. ಹಿಂದೆ 2013ರಿಂದ 2018 ಇದ್ದಾಗ ನಾನು 165 ಭರವಸೆಗಳನ್ನ ಪಕ್ಷದ ಮೂಲಕ ಕೊಟ್ಟಿದ್ದರು. 165 ಭರವಸೆಗಳನ್ನ, ಅದರಲ್ಲಿ 158 ಭರವಸೆಗಳನ್ನು ಈಡೇರಿಸಿದರು. ಇವರು 2018ರಲ್ಲಿ 600 ಭರವಸೆಗಳನ್ನು ಕೊಟ್ಟಿದ್ದರು. 600 ಭರವಸೆಗಳಲ್ಲಿ ಇವರು ಈಡೇರಿಸಿದ್ದು ಕೇವಲ 60 ಅಂದ್ರೆ 10% ಅಷ್ಟೇ. ನಾವು 98% ಗ್ಯಾರಂಟಿಗಳನ್ನ ಈಡೇರಿಸಿದ್ರೆ ಬಿಜೆಪಿಯವರು 10% ಮಾತ್ರ ಈಡೇರಿಸಿದ್ರು. ಇವರು ಕೊಟ್ಟಂತೆ ನಡ್ಕೊಂಡಿದ್ದಾರೆ, ಕೊಟ್ಟ ಮಾತಂತೆ ನಡ್ಕೊಂಡಿದ್ದಾರ? ಕೊಟ್ಟ ಮಾತಂತೆ ನಡ್ಕೊಂಡಿದ್ದಾರ? ಇಲ್ಲ. ನಾವು ಕಳೆದ ಚುನಾವಣೆಯಲ್ಲಿ ಪ್ರಮುಖವಾಗಿ 5 ಗ್ಯಾರಂಟಿಗಳನ್ನ ನಾವು ಭರವಸೆ ಕೊಟ್ಟಿದ್ದ 5 ಗ್ಯಾರಂಟಿಗಳನ್ನ ಜಾರಿಗೆ ಕೊಡ್ತೇವೆ. ಕಾರಣ ಯಾಕಪ್ಪ ಅಂತಂದ್ರೆ ಜನರು ಇವತ್ತು ಬೆಲೆ ಏರಿಕೆಯಿಂದ ಅವ್ರ ಜೀವನ ನಡೆಸೋದು ಬಹಳ ಕಷ್ಟ ಆಗಿದೆ. ಯುವಕರು ನಿರುದ್ಯೋಗದಿಂದ ಕಷ್ಟವಿದ್ದಾರೆ. ಅದಕ್ಕೋಸ್ಕರವಾಗಿ 5 ಗ್ಯಾರಂಟಿಗಳನ್ನ ಕೊಡಬೇಕು ಅಂತೇಳಿ 5 ಗ್ಯಾರಂಟಿಗಳನ್ನ ನಾವು ಭರವಸೆಯನ್ನು ಕೊಟ್ಟಿದ್ದು. 5 ಗ್ಯಾರಂಟಿಗಳನ್ನ. ಒಂದನೇದು ಶಕ್ತಿ ಯೋಜನೆ, ಎರಡನೇದು ಅನ್ನಭಾಗ್ಯ, ಮೂರನೇದು ಗೃಹ ಜ್ಯೋತಿ, ನಾಲ್ಕನೇದು ಗೃಹಲಕ್ಷ್ಮಿ, 5ನೇದು ಯುವ ನಿಧಿ. ನಾವು ಅಧಿಕಾರಕ್ಕೆ ಮೇ 20ನೇ ತಾರೀಕು ನಿಮ್ಮ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದು ಮೇ 20, 2023 ಮೇ 20, 2023 ಜೂನ್ 11, 2023ಕ್ಕೆ ಶಕ್ತಿ ಯೋಜನೆಗೆ ಜಾರಿ ಕೊಟ್ಟರು. ಇವತ್ತು ಸುಮಾರು 87 ಲಕ್ಷದ 64 ಜನ ಉಡುಪಿ ಜಿಲ್ಲೆಯಲ್ಲಿ ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. ಅದಕ್ಕೆ ರಾಜ್ಯ ಸರ್ಕಾರದಿಂದ 33 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಹೌದಲ್ಲ ಹೆಣ್ಮಕ್ಳು? ಹೇಳಿ ನೋಡೋಣ, ಕೈ ಎತ್ತಿ. ಬಸ್ನಲ್ಲಿ ಫ್ರೀಯಾಗಿ ತಿರುಗಾಡ್ತಾ ಇದ್ದೀರಾ? ಇದನ್ನ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು. ಗೃಹ ಜ್ಯೋತಿ ಯೋಜನೆ ಉಡುಪಿ ಜಿಲ್ಲೆಯಲ್ಲಿ 3,11,657 ಜನ ಇದರ ಪ್ರಯೋಜನವನ್ನು ಪಡೀತಾ ಇದ್ದಾರೆ. 3,11,657 ಜನ ಇದಕ್ಕೆ ಸರ್ಕಾರದಿಂದ 114 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ. ಉಡುಪಿ ಜಿಲ್ಲೆ ಮಾತ್ರ ಹೇಳ್ತಾ ಇದ್ದೀವಿ, 114 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. ಅನ್ನಭಾಗ್ಯ 7,66,000 ಜನರಿಗೆ ಉಚಿತವಾಗಿ ಅಕ್ಕಿಯನ್ನು ಕೊಡ್ತಾ ಇದ್ದೀವಿ. ಅನ್ನಭಾಗ್ಯ ಕಾರ್ಯಕ್ರಮ ನಾವು ಏನ್ ಹೇಳಿದ್ದೋ, ಈಗ 5 kg ಕೊಡ್ತೀವಿ. ನಾವು ಹಿಂದೆ ಇದ್ದಾಗ 7 kg ಅಕ್ಕಿ ಕೊಡ್ತಾ ಇದ್ದೆ ಫ್ರೀಯಾಗಿ. ಹೌದಲ್ಲ? 7 kg ಅಕ್ಕಿ ಫ್ರೀಯಾಗಿ ಕೊಡ್ತಾ ಇದ್ದೆ. ಈ ಬಿಜೆಪಿ ಬಂದು 7 kg ಇಂದ 5 kg ಕಡಿಮೆ ಮಾಡುವುದು. ನಾನು ಮತ್ತೆ
ನನ್ನ ಪಕ್ಷ ನಾವು ಅಧಿಕಾರಕ್ಕೆ ಬಂದ್ರೆ ಇನ್ನ 5 ಕೆಜಿ ಹೆಚ್ಚಾ ಕೊಡ್ತೀವಿ, ಒಟ್ಟು 10 ಕೆಜಿ ಕೊಡ್ತೀವಿ ಅಂತ ಹೇಳೋದು. ಆದ್ರೆ ಕೇಂದ್ರ ಸರ್ಕಾರದವರು ಅಕ್ಕಿ ಕೊಡ್ಲಿಕ್ಕೆ ಒಪ್ಪಲಿಲ್ಲ. ನಾವು ಪುಕ್ಕಟೆ ಕೇಳಲಿಲ್ಲ. 1 ಕೆಜಿ ಅಕ್ಕಿಗೆ 34 ರೂಪಾಯಿ ಕೊಡ್ತೀವಿ. ಅಕ್ಕಿ ಕೊಡ್ರಿ, ನಾವು ಬಡವರಿಗೆ ಅಕ್ಕಿ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದೀವಿ. ಒಪ್ಪಿಕೊಂಡು ಕೊಡ್ಲಿಲ್ಲ. ನೀವು ಯೋಚನೆ ಮಾಡಬೇಕು. ಬಡವರಿಗೆ ಅಕ್ಕಿ ಕೊಡ್ತೀವಿ, ದುಡ್ಡು ಕೊಡ್ತೀವಿ, ಪುಕ್ಕಟೆ ಕೊಡ್ಬೇಡಿ ಅಂತ ಹೇಳಿದ್ರು ಕೂಡ ಅಕ್ಕಿ ಕೊಡ್ಲಿಲ್ವಲ್ಲ. ಇವರು ಬಡವರ ಪರವಾಗಿದ್ದಲ್ಲ, ಬಡವರ ವಿರೋಧಿಗಳಾಗಿದ್ದಾರೆ ಅಂತಕ್ಕಂಥದ್ದು ತೀರ್ಮಾನ ಮಾಡಬೇಕು. ಯಾರು ಬಡವರ ಪರವಾಗಿರೋದು? ಕಾಂಗ್ರೆಸ್ ಮಾತ್ರ ಬಡವರ ಪರವಾಗಿರ್ತಕ್ಕಂಥದ್ದು. ಬಿಜೆಪಿ ಯಾವತ್ತೂ ಕೂಡ ಬಡವರ ಪರವಾಗಿ ಇಲ್ಲ, ಸಾಮಾಜಿಕ ನ್ಯಾಯ ಪರವಾಗಿ ಇಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ತಾವೆಲ್ಲ ಕೂಡ ತಿಳ್ಕೋಬೇಕಾಗ್ತದೆ. ಸೊ ನಾವು ಅಕ್ಕಿ ಸಿಕ್ಕೇ ಮೇಲೆ ಪ್ರತಿಯೊಬ್ಬರಿಗೆ 34 ರೂಪಾಯಿನಂತೆ 5 ಕೆಜಿಗೆ 120 ರೂಪಾಯಿಗಳನ್ನ ಪ್ರತಿ ತಿಂಗಳು ಕೊಡ್ತಾ ಇದ್ದೇವೆ. ಕೊಡ್ತಾ ಇದ್ದೀವೋ ಇಲ್ಲ? ಕೊಡ್ತಾ ಇದ್ದೀವೋ ಇಲ್ಲ? 120 ರೂಪಾಯಿ ಕೊಡ್ತಾ ಇದ್ದೀವಿ. ಅದಕ್ಕೆ ತಗತಕ್ಕಂಥ ವೆಚ್ಚ 85 ಕೋಟಿ. ಬರೀ ಉಡುಪಿ ಜಿಲ್ಲೆದು 85 ಕೋಟಿ 48 ಲಕ್ಷ. 85 ಕೋಟಿ 48 ಲಕ್ಷ. ಆಮೇಲೆ ಗೃಹಲಕ್ಷ್ಮಿ ಯೋಜನೆ, ಗೃಹಲಕ್ಷ್ಮಿ ಮನೆ ಯಜಮಾನಿಗೆ 2,000 ರೂಪಾಯಿ ತಿಂಗಳಿಗೆ. 2,000 ರೂಪಾಯಿ ತಿಂಗಳಿಗೆ. ಈ ದುಡ್ಡೆಲ್ಲ ಉಳಿತಾಯ ಆಗ್ತಾ ಇದೆಯಲ್ಲ? ನಿಮಗೆ ಖರ್ಚು ಮಾಡಕ್ಕೆ ದುಡ್ಡು ಸಿಗುತ್ತಾ ಇಲ್ಲ? ನಿಮ್ ಕೈಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಯ್ತಾ ಇಲ್ಲ? ದೇವಸ್ಥಾನಗಳಿಗೆ ಹೋಗೋಕೆ, ಯಾತ್ರಾ ಸ್ಥಳಗಳಿಗೆ ಹೋಗೋಕೆ, ಪ್ರವಾಸಿ ಕೇಂದ್ರಗಳಿಗೆ ಹೋಗೋಕೆ, ನಿಮ್ಮ ನೆಂಟರ ಮನೆಗಳಿಗೆ ಹೋಗೋಕೆ, ನಿಮ್ಮ ಸ್ನೇಹಿತರ ಮನೆಗೆ ಹೋಗೋಕೆ ಇದಕ್ಕೆಲ್ಲ ದುಡ್ಡು ಸಿಗ್ತದೋ ಇಲ್ಲ? ಅಂಗಡಿ ಹೋಗಿ ಕೊಂಡ್ಕೊಳ್ಳಿಕ್ಕೆ ದುಡ್ಡು ಸಿಗ್ತದ ಇಲ್ಲ? ಇನ್ನೂ ಯಾರು ಕೊಟ್ಟಿದ್ರೆ ಹಿಂಗೆ ಪ್ರತಿ ತಿಂಗಳು 4ರಿಂದ 5 ಸಾವಿರ ರೂಪಾಯಿಯನ್ನು ಪ್ರತಿ ಕುಟುಂಬಕ್ಕೆ ಕೊಡ್ತಾ ಇದ್ದೇವೆ. 4ರಿಂದ 5 ಸಾವಿರ ರೂಪಾಯಿ ವರ್ಷಕ್ಕೆ, ಸುಮಾರು 50ರಿಂದ 60 ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ. 5 ವರ್ಷಕ್ಕೆ ಸುಮಾರು 3 ಲಕ್ಷ ರೂಪಾಯಿ. 3 ಲಕ್ಷ ರೂಪಾಯಿ. ಇದು ಬಡವರಿಗೆ ಶಕ್ತಿ ಬರ್ತದ ಇಲ್ಲ? ಮತ್ತೆ ಯಾರು ಬಡವರ ಪರವಾಗಿರೋದು? ನರೇಂದ್ರ ಮೋದಿ ಅವರು ಹೇಳಿದ್ರು, ದೇಶದಲ್ಲಿ ಕಪ್ಪು ಹಣ ಇದೆ ತಕ್ಕಂದ್ಬಿಟ್ಟು ಪ್ರತಿಯೊಂದು ಕುಟುಂಬಕ್ಕೆ 15 ಲಕ್ಷ ಕೊಟ್ಬಿಡ್ತೀನಿ ಅಂತಂದ್ರು. 10 ಕೊಟ್ಟಿದ್ದಾರೆ, ಕೊಟ್ಟಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.